ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಮಾರ್ನಿಂಗ್ ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ. ಶಾವಿಗೆ ಉಪ್ಪಿಟ್ಟು ತಿಂದು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ರೆಡಿಯಾಗಿ ಹೋಗ್ತಾಯಿದ್ವಿ ಬೈಕ್ ಮೇಲೆ. ಕಿನ್ನಾಳ್ ರೋಡ್ ಅಂತ. ಕಿನ್ನಾಳ್ ರೋಡಿಗೆ ಹೋಗ್ತಾ ಎಡಗಡೆ ಹೊರಡಬೇಕು. ಎಡಗಡೆ ಹೊರಟ ತಕ್ಷಣ ಅಲ್ಲಿ ಬರುತ್ತೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಅಂತ. ಭಾಳ ದಿವಸ ಆಯಿತು ಹೋಗಿರಲಿಲ್ಲ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಚೆನ್ನಾಗಿದೆ. ದೇವಸ್ಥಾನ ಚೆನ್ನಾಗಿದೆ. ಮೆಟ್ಲು ಸಿಕ್ಕಾಪಟ್ಟೆ ಮೆಟ್ಲು ಹತ್ಕೊಂಡು ನಾನು, ನನ್ನ ಮಕ್ಕಳು, ನಮ್ಮ ಹಸ್ಬೆಂಡು ಎಲ್ಲರೂ ಎಂಜಾಯ್ ಮಾಡ್ಕೊತಾ ಹೋದ್ವಿ. ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಮಾಡ್ಕೊಳುವಾಗ ಅಲ್ಲಿ ಚೆನ್ನಾಗಿ ಎಲ್ಲ ದೇವರು ಹೇಮರೆಡ್ಡಿ ಮಲ್ಲಮ್ಮ ಇದೆ, ಈಶ್ವರ ಇದೆ, ಮತ್ತು ಮಹಾದೇವ ಅಲ್ಲೊಂದು ದೇವರಿದೆ, 3 ದೇವರಿದೆ ಅಲ್ಲಿ ಮೇಲ್ಗಡೆ ದೇವಸ್ಥಾನ. ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ಗಿಡ ಮರ ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ ತಕ್ಷಣ ಮತ್ತೆ ಅಲ್ಲಿ ಪೂಜಾರಿ ಬಂದರು. ಸ್ವಲ್ಪ ತೀರ್ಥ ತೊಗೊಂಡು ಆದಮೇಲೆ ಹೊರಗಡೆ ಕೂತ್ಕೊಂಡ ತಕ್ಷಣ ಅಲ್ಲೊಂದು ತಾವರೆ ಗಿಡದ ಹೂವು ಇಟ್ಟಿದ್ರು. ತಾವರೆ ಗಿಡ ಹೂವು ಇಟ್ಟು ನೋಡಿ ಚೆನ್ನಾಗಿದೆ. ಅದೊಂದು ಫೋಟೋ ತಕ್ಕೊಂಡು ಮತ್ತೆ ಎಲ್ಲ ಬಂದ್ವಿ. ಚೆನ್ನಾಗಿದೆ ದೇವಸ್ಥಾನ. ನನ್ನ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಚೆನ್ನಾಗಿದೆ ದೇವಸ್ಥಾನ, ದೊಡ್ಡದಾಗಿ ಚೆನ್ನಾಗಿದೆ. ಅಕ್ಕಪಕ್ಕ ಗಿಡ ಇದೆ, ಹಿಂದ್ಗಡೆ ಮನೆ ಇದ್ದಾವೆ. ಬಟ್ ನಾವು ಆ ಕಡೆ ಹೋಗಲಿಲ್ಲ, ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಿದ್ವಿ. ದೇವಸ್ಥಾನ ಚೆನ್ನಾಗಿದೆ. ಹೋಗಿ ಬರ್ರಿ ನೀವು ಒಂದ್ಸಲ ಇದ್ದರೆ, ಕೊಪ್ಪಳದಲ್ಲಿದ್ದರೆ. ಚೆನ್ನಾಗಿದೆ. ನನ್ನ ಮಕ್ಕಳು ಹಂಗೆ ಒಳಗೆ ಹೋಗ್ಬಿಟ್ಲು. ಅವಳಿಗೆ ಗೊತ್ತೇ ಇರಲಿಲ್ಲ. ಹಂಗೆ ಒಳಗೆ ಹೋದ್ಲು. ಮತ್ತೆ ಕರ್ಕೊಂಡು ಚೆನ್ನಾಗಿದೆ ದೇವಸ್ಥಾನ. ಈಶ್ವರ ಇದ್ದಾನೆ. ಮತ್ತು ಈಶ್ವರ ಆಪೋಸಿಟ್ ಬಸವಣ್ಣ ಇದ್ದಾರೆ. ಅಲ್ಲಿ ಚೆನ್ನಾಗಿ ನನ್ನ ಮಕ್ಕಳು ನಮಸ್ಕಾರ ಮಾಡ್ತಾಯಿದ್ರು. ಅಲ್ಲೇನೋ ಸಕ್ಕರೆ ಇದ್ದಿತ್ತು, ಕಲ್ಲು ಸಕ್ಕರೆ, ಅದು ತೊಗೊತಿದ್ವು ನನ್ನ ಮಕ್ಕಳು. ಮತ್ತು ಒಂದಿಷ್ಟು ಫೋಟೋ ತಗೊಂಡ್ವಿ. ನನ್ನ ಮಗ ಆ ಕಡೆ ಸೈಡಲ್ಲೂ ಹೋಗ್ಬಿಟ್ಟಿದ್ದಾನೆ. ಮತ್ತು ನಾನು ನನ್ನ ಮಗಳಲ್ಲಿ ಕೂತ್ಕೊಂಡ್ವಿ. ಹೊರಗಡೆ ಬಂದ್ವಿ. ಸ್ವಲ್ಪ ಹೊರಗಡೆ ಬಂದು ಎಲ್ಲ ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿದೆ. ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ದೇವಸ್ಥಾನ. ದೊಡ್ಡದಾಗಿ ಚೆನ್ನಾಗಿದೆ. ತಾವರೆ ಹೂವಿದೆ, ಇಲ್ಲೇ ಇದೆ ನೋಡಿ ತಾವರೆ ಹೂವು. ಚೆನ್ನಾಗಿದೆ ತಾವರೆ ಹೂವು ನೋಡಿದ್ವಿ, ಚೆನ್ನಾಗಿದ್ದಾವೆ. ಮತ್ತು ಮನೆಗೆ ಬಂದುಬಿಟ್ವಿ. ನನ್ನ ಮಕ್ಕಳು, ನಾನು, ನಮ್ಮ ಹಸ್ಬೆಂಡ್ ಎಲ್ಲ ಬಂದುಬಿಟ್ವಿ. ವಾಪಸ್ ದರ್ಶನ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಥ್ಯಾಂಕ್ ಯು.